ನಮಸ್ತೆ, ಸಲಾಮ್ ಅಲೈಕುಮ್ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ದೇವರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಆ್ಯಂಡ್ ತಂದೆ ತಾಯಿಯವ್ರಿಗೆ, ದೊಡ್ಡವರಿಗೆಲ್ಲ ಆಶೀರ್ವಾದ. ಪಾರ್ಟಿಯ ಹಿರಿಯರು, ನಮ್ಮ ಲೀಡರ್ ಶ್ರೀ ಅರವಿಂದ್ ಕೇಜ್ರಿವಾಲ್ ಮತ್ತು ಪೃಥ್ವಿ ರೆಡ್ಡಿ ಸರ್, ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಲೀಡರ್ ರಂಗಯ್ಯ ಸರ್ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ವಾರ್ಡ್ ಲೀಡರ್ಸು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಇವತ್ತು ನಾವು ಒಂದು ನಾಮಿನೇಷನ್ ಫೈಲ್ ಮಾಡಿ ಸಕ್ಸಸ್ಫುಲ್ ಆಗಿದ್ದೀವಿ ಅಂದರೆ ಇವ್ರದ್ದೆಲ್ಲ ಸಪೋರ್ಟ್ ಇಲ್ಲದೆ ಮಾಡೋಕ್ಕಾಗ್ತಾಯಿದ್ದಿಲ್ಲ. ಆಮೇಲೆ ನೀವು ಏನು ಇವತ್ತು ಪಬ್ಲಿಕ್ ಗ್ಯಾದ್ರಿಂಗ್ ಆ್ಯಂಡ್ ಪ್ರೊಸೆಷನ್ ನೋಡಿದ್ರಿ, ಅದೆಲ್ಲ ಇವ್ರದ್ದೇ ಒಂದು ಶ್ರಮದೊಂದು ಫಲ. ಇವತ್ತು ನಾವು ಇಲ್ಲಿ ನಿಂತಿದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಪ್ಲಸ್ ಎಲ್ಲ ಪಬ್ಲಿಕ್ಗೆ, NR ಕ್ಷೇತ್ರದ ಜನತೆಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅವ್ರು ನಮಗೆ ಎಕ್ಸೆಪ್ಟ್ ಮಾಡಿಲ್ಲ ಅಂದರೆ ನಾವು ಇಲ್ಲಿ ಬಂದು ನಿಲ್ಲಕ್ಕಾಗ್ತಾಯಿದ್ದಿಲ್ಲ. ಸೊ ಧನ್ಯವಾದ. ಆ್ಯಂಡ್ ತುಂಬ ಖುಷಿಯಾಯಿತು, ಎಷ್ಟು ಜನ ಸೇರಿದರು. ಪ್ಲಸ್ ರೋಡ್ ಮೇಲೆ ಅಷ್ಟೇ ಜನ, ನಮ್ಗೆ ಅಷ್ಟೇ ಸಪೋರ್ಟ್ ಕೂಡ ಸಿಗ್ತಾ ಇತ್ತು. ಸೊ ತುಂಬ ಖುಷಿಯಾಯಿತು ಇವತ್ತು. ಈಗ ನೋಡಿ, ಇವತ್ತು ನಾವು ಜನ ಬೆಂಬಲ ನೋಡಿ ನಮ್ಗೆ ಅರ್ಥ ಆಯಿತು. ಇವಾಗ ಒಂದು ರೆವಲ್ಯೂಷನ್ ಮೂಮೆಂಟಲ್ಲಿ ಬಂದ್ಬಿಟ್ಟಿದ್ದೀವಿ ನಾವು. ಯಾವ ಥರ ಇಂಡಿಪೆಂಡೆನ್ಸ್ಗೆ ನಮ್ಮ ಇಂಡಿಯಾ ಒಂದು ಮೂಮೆಂಟಲ್ಲಿ ಬಂದಿತ್ತು, NR ಕ್ಷೇತ್ರ ಕೂಡ ಅದೇ ಥರ ಬಂದಿದೆ. ಬದಲಾವಣೆ ಬಯಸ್ತಾ ಇದ್ದಾರೆ ಜನ. ಮನೆ ಒಳಗಡೆಯಿಂದನೋ ಹೊರಗಡೆ ಬಂದು ನಮ್ಮ ಜೊತೆ ನಿಂತ್ಕೊಂಡು ಯಾವ ಥರನೋ ಒಂದು ಸಪೋರ್ಟ್ ಕೊಟ್ಟು ಬೆಂಬಲ ಬಯಸ್ತಾ ಇದ್ದಾರೆ. ಪ್ಲಸ್ ಈಗ ಪರ್ಕೆ ಎಲ್ಲರೂ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಎಲೆಕ್ಷನ್ ವೋಟಿಂಗ್ ದಿನ ಪರ್ಕೆ ಗುರ್ತಿಗೆ ಬಟನ್ ಒತ್ತಿ ಪರ್ಕೆಯಿಂದ JCB ಪಕ್ಷ, SDPಗೆಲ್ಲ ಗುಡಿಸಿ ಒಂದು ಒಳ್ಳೆ ಪಕ್ಷ ಆಡಳಿತಕ್ಕೆ ತರ್ತಾರೆ. ಅಜೆಂಡಾ ಎಲ್ಲ ಜನಪರ ಕೆಲಸಗಳು ಮಾಡಬೇಕು. NR ಕ್ಷೇತ್ರ ಎಷ್ಟು ಹಿಂದುಳಿದಿದೆ, ಒಳ್ಳೆ ಶಾಲೆ, ಒಳ್ಳೆ ಹಾಸ್ಪಿಟ್ಲ್ ಯಾವುದೂ ಇಲ್ಲ ಇಲ್ಲಿ. ಅದೆಲ್ಲ ಮಾಡಬೇಕು. CCTVs ಬೇಕು ನಮಗೆ. ಎಲ್ಲ ಮಹಿಳೆಯರ ಸೇಫ್ಟಿಗೋಸ್ಕರ, ಮಕ್ಕಳಿಗೆ ಪ್ಲೇ ಗ್ರೌಂಡ್ಸ್ ಬೇಕು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಬೇಕು. ಹಲವಾರು ಯೋಜನೆಗಳಿದೆ, ಅದೆಲ್ಲ ಮಾಡಬೇಕಂತ ಅಜೆಂಡಾ ಇಟ್ಕೊಂಡಿದ್ದೀವಿ. ಎಲ್ಲ ಕ್ಷೇತ್ರದಲ್ಲೂ ಇದೆ. ಅವ್ರವ್ರ ರೀತಿ ಒಂದೊಂದು ಥರ ಒಬ್ಬೊಬ್ರು ಮಾಡ್ತಾರೆ. ಸೊ ಇಲ್ಲಿ ನಮ್ಗೆ ಅಕ್ಸೆಪ್ಟೆನ್ಸ್ ಜಾಸ್ತಿ ಇದೆ. ಯಾಕಂದರೆ ಇಲ್ಲಿ ಜನಕ್ಕೆ ಸಾಕಾಗ್ಬಿಟ್ಟಿದೆ, ಬೇಸತ್ತು ಹೋಗಿದ್ದಾರೆ ಜನ. ಸೊ ಈ ಕ್ಷೇತ್ರದಲ್ಲಿ ಬದಲಾವಣೆ ತುಂಬ ಅನಿವಾರ್ಯ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಕಾಣುತ್ತೆ.